ಹಾಯ್ ಎವ್ರಿವನ್, ವೆಲ್ಕಮ್ ಟು ಶ್ರೀಬ್ರಾವಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸ್ವಲ್ಪ ಗ್ಯಾಪ್ ಆಯಿತು, ಯಾಕಂದರೆ ನಾನು ನೇಟಿವ್ ಪ್ಲೇಸಿಗೆ ಬಂದಿದ್ನಲ್ಲ, ಸೊ ಅದಕ್ಕೆ ಇಲ್ಲಿ ಜಾತ್ರೆ ಇತ್ತಲ್ವ, ಮನೆಯಲ್ಲಿ ಅಡುಗೆ ಮಾಡೋದನ್ನ ಲಾಗ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಮ್ಮಮ್ಮ ಇದೆಲ್ಲ ಮಾಡಿಟ್ರು, ಸೊ ಸ್ವೀಟ್ ಮಾಡೋದನ್ನ ನಾನು ಇವತ್ತು ತೋರಿಸ್ತೀನಿ. ನಮ್ಮಮ್ಮ ಜಾತ್ರೆ ಹಬ್ಬ ಏನಾದರೂ ಬಂದುಬಿಟ್ರೆ ಸಖತ್ತಾಗಿ ಅಡುಗೆ ಮಾಡ್ತಾರೆ. ಅದಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೆ, ಇವೆಲ್ಲ ತಿಂಡಿ ತಿನ್ನಬೇಕು ಅಂತ. ಅಷ್ಟು ಟೇಸ್ಟಾಗಿರುತ್ತೆ ನಮ್ಮಮ್ಮ ಮಾಡೋದೆಲ್ಲ ತಿಂಡಿನೂ. ನಾನಿವತ್ತು ಸ್ವೀಟ್ ತೋರಿಸ್ತಿರೋದು ರೆಸಿಪಿ ಬಂದು, ನಾವು ಹೇಳೋದು ಇದನ್ನು ಮಾದ್ಲಿ ಅಂತ. ಸೊ ಬೇರೆಯವ್ರಿಗೆ ಏನಂತ ಕರೀತಾರೋ ಗೊತ್ತಿಲ್ಲ, ಗೊತ್ತಿದ್ರೆ ಕಮೆಂಟ್ ಮಾಡಿ. ಮೊದಲಿಗೆ ಈ ಥರ ವೀಟ್ ಫ್ಲೋರ್ ಬರುತ್ತಲ್ಲ, ಅದನ್ನ ಸ್ವಲ್ಪ ದಪ್ಪನೆ ಹಾಕ್ಸ್ಬಿಟ್ಟು ಈ ಥರ ಎಲ್ಲ ರೊಟ್ಟಿಗೆ ಮಾಡ್ತೀವಲ್ಲ ಆ ಥರ ಉಳ್ಳೆ ಮಾಡ್ಕೋಬೇಕು. ಇದ್ರಲ್ಲಿ ತುಂಬ ದಪ್ಪಗಿರ್ಬೇಕು ಆ ಉಳ್ಳೆ. ನಾವು ಒಂದು 10-15 ಉಳ್ಳೆ ಆಯಿತು ಇದರಿಂದ. ಇದೆಲ್ಲ ರೆಡಿ ಮಾಡಿಕೊಂಡು ಚಪಾತಿನ ದಪ್ಪನೆ ಹಂಗೆ ಮಾಡಿಕೊಂಡು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ರೆಡಿಶ್ ಬರೋವಾಗ ಈ ಥರ ಬೇಯಿಸ್ಕೋಬೇಕು. ನೆಕ್ಸ್ಟ್ ಈ ಥರ ನಮ್ಮದು ಮನೇಲಿ ಆ ಸ್ವೀಟ್ ಮಾಡೋಕ್ಕೆ ಈ ಥರ ಒಂದು ಜರಡಿ ಬರುತ್ತೆ, ಅದು ಇದೆ. ಅದರಲ್ಲಿ ಇದನ್ನ 4-6 ಪೀಸಸ್ ಮಾಡ್ಕೋಬೇಕು. ಕೈಯಿಂದನೇ ರಬ್ ಮಾಡ್ತೀವಿ. ಈ ಥರ ರಬ್ ಮಾಡಬೇಕು. ಈ ಥರ ರಬ್ ಬಿಸಿ ಇದ್ದಾಗಲೇ ಮಾಡ್ಕೊಬಿಡಬೇಕು. ಕೈ ಬಿಸಿ ಅನಿಸಿದ್ರೆ ಕಾಟನ್ ಕೂಡ ಯೂಸ್ ಮಾಡ್ಕೊಂಡು ಕೂಡ ಮಾಡ್ಬೋದು. ಅಮ್ಮ ಕೈಯಲ್ಲೇ ಮಾಡ್ತಾಯಿದ್ದಾರೆ, ಅವ್ರಿಗೆ ತುಂಬ ಎಕ್ಸ್ಪೀರಿಯೆನ್ಸ್ ಅಲ್ವಾ, ಅದಕ್ಕೆ ಎಲ್ಲನೂ ರೋಟಿ ತೊಗೊಂಡು ಈ ಥರ ಮಾಡಿಕೊಂಡ್ರು. ಲಾಸ್ಟಲ್ಲಿ ಮರಳು ಥರ ಬರುತ್ತೆ, ಚೆನ್ನಾಗಿ ತಳಗಡೆ ನೋಡಿ ಈ ಥರ ಬಂದಿದೆ. ನನಗೆ ಇದು ತುಂಬ ಇಷ್ಟ. ಗೀ ಜೊತೆ ಎಲ್ಲ ತಿಂತಾ ಇದ್ದರೆ ಸಖತ್ತಾಗಿರುತ್ತೆ ಮಾದ್ಲಿ. ನಾನು ಸಿಯಾಗೆ ಒಂದು ಅರಕೆ ಹೊರ್ಕೊಂಡಿದ್ದೆ, ಸಕ್ಕರೆನ ಅವಳದು ಎಷ್ಟು ಕೆ ಜಿ ಇದ್ದಾಳೋ ಅಷ್ಟು ಕೆ ಜಿ ಕೊಡಬೇಕು ಅಂತ. ಅದು ಕೂಡ ಅರಕೆನ ನಾಳೆ ಈಡೇರಿಸ್ಬೇಕು ದೇವರಿಗೆ, ಅದಕ್ಕೆ ಬೇರೆ ಸಕ್ಕರೆನ ಯೂಸ್ ಮಾಡಿ ನಾವು ಅರಕೆ ತೀರಿಸ್ತೀವಿ. ಇದು ಸ್ವೀಟ್ ಮನೆಗೆ ಹಬ್ಬ ಜಾತ್ರೆಗೆ ಮಾಡಿರೋ ಸ್ವೀಟ್, ಇದು ಮಾದ್ಲಿ. 4 hours ಇದನ್ನು ಗಾಳಿಗಿಡಬೇಕು. ನೆಕ್ಸ್ಟ್ ಅದಕ್ಕೆ ಬೆಲ್ಲನ ಕೈಯಿಂದನೇ ಚೂರು ಗಟ್ಟಿ ಇಲ್ದೇನೆ ಸಖತ್ತಾಗಿ ಆ್ಯಡ್ ಮಾಡಬೇಕು. ಹಾಗೆ ಸೈಡಲ್ಲಿ ಡ್ರೈ ಕೊಬ್ಬರಿ ಈ ಥರ ಮಾಡಿಕೊಂಡು ಪುಟಾಣಿ ಪೌಡರ್, ಪುಟಾಣಿನೂ ಸ್ವಲ್ಪ ಇಡೀ ಪುಟಾಣಿ ಕೂಡ ಹಾಕ್ಬೋದು. ಹಾಗೆ ಬಡೆ ಸೋಪು ಅವೆಲ್ಲ ರೆಡಿ ಮಾಡಿಕೊಂಡ್ರು. ಆಮೇಲೆ ಬೆಲ್ಲ ಕಲಸಿದ್ಮೇಲೆ ಈ ಥರ ಬರುತ್ತೆ ಟೆಕ್ಸ್ಚರ್ ಬಂದು. ಇದು ಕಾರ್ಡಮಮ್ ಮತ್ತು ಡ್ರೈ ಶುಂಠಿ ಪೌಡರ್ ಎಲ್ಲನೂ 1 by 1 ಆ್ಯಡ್ ಮಾಡಿಕೊಂಡು ಕ್ಲೀನಾಗಿ ಕಲಿಸ್ಕೋಬೇಕು. ಫೈನಲ್ ಲುಕ್ ಈ ಥರ ಬರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ಗೀ ಜೊತೆ ಮತ್ತು ಹಾಲು ಜೊತೆ ಎಲ್ಲ ತಿನ್ಬೋದು. ಇವತ್ತಿನ ಲಾಗ್ ಬಂದು ಇಷ್ಟ. ನಾಳೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬೈ.